ಇವತ್ತು ಐಪಿಎಲ್‌ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸನ್‌ರೈಸರ್ಸ್ ಹೈದರಾಬಾದ್ ಅವರ ಮೇಲೆ 7 ವಿಕೆಟ್‌ಗಳಿಂದ ಗೆದ್ದಿದೆ. ಹೋದ ಮ್ಯಾಚ್ ಒನ್ ಮ್ಯಾನ್ ಶೋ ಆಗಿತ್ತು ಆಶುತೋಷ್ ಶರ್ಮಾ ಅವರು. ಬಟ್ ಈ ಸಾರಿ ಒಂದು ಟೀಮ್ ಆಗಿ ಒಟ್ಟಿಗೆ ಬಂದು ಗೆದ್ದಿದ್ದಾರೆ ಡಿಸಿ ಅವರು ಮ್ಯಾಚನ್ನು. ಸ್ಟಾರ್ಕ್ ಬಾಯ್ 5 ವಿಕೆಟ್ಗಳನ್ನು ಪಡ್ಕೊಂಡು ಸನ್‌ರೈಸರ್ಸ್‌ನ ಕಟ್ಟಿ ಹಾಕಿದ್ರು. 163ಕ್ಕೆ ಅವರ ಟೋಟಲ್ನ ಇಳಿಸಿದ್ರು. ಬಟ್ ಈ ಗ್ಯಾಪಲ್ಲಿ ಆಲ್ರೆಡಿ ಇರೋ ದಾಂಡಿಗರ ಜೊತೆಗೆ ಇನ್ನೊಬ್ಬ ದಾಂಡಿಗ ಸೇರ್ಕೊಂಡಿದ್ದಾನೆ, ಅನಿಕೇತ್ ವರ್ಮಾ ಸನ್‌ರೈಸರ್ಸ್ ಕಡೆಗೆ. ಬ್ಯೂಟಿಫುಲ್ ಇನ್ನಿಂಗ್ಸ್. ಇನ್ನು ಈ ಕಡೆ ಈ ಚೇಸ್ನ ನೀಟಾಗಿ ತಗೊಂಡು ಹೋಗಿದ್ದು ಫ್ಯಾಫ್ ಡುಪ್ಲೆಸಿಸ್ ಅವರು. ಬೌಲಿಂಗ್ ಮಾಡ್ತಾ SRH ಎಲ್ಲೂ ಮ್ಯಾಚ್ಗೆ ಬರದ ಹಾಗೆ ನೋಡ್ಕೊಂಡ್ರು ಅವರು. ಆ್ಯಂಡ್ DC 16 ಓವರ್ನಲ್ಲೇನೆ 164 ಚೇಸ್ ಮಾಡಿ ಗೆದ್ದಿತ್ತು. ಸೊ ಬನ್ನಿ ಏನಾಯಿತು ಏನಿಲ್ಲ ಕ್ವಿಕ್ ಆಗಿ ಮಾತಾಡ್ಕೊಂಡು ಬರೋಣ. ಮೊದಲು ಟಾಸ್ ಕಡೆಗೆ ಬರೋದಾದ್ರೆ SRH ಟಾಸ್ ಅನ್ನ ಗೆದ್ದವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿನ ಎಕ್ಸೈಟಿಂಗ್ ವಿಚಾರ ಅಂದ್ರೆ ರಾಹುಲ್ ಬರ್ತಾ ಇದ್ದದ್ದು ಇವತ್ತು ಅವರ ಮೊದಲ ಮ್ಯಾಚ್ ಡೆಲ್ಲಿಗೆ. ರಿಜ್ವಿ ಹೊರಗೆ ಹೋಗಿದ್ರು ಅಂಡ್ ರಾಹುಲ್ ನಂಬರ್ 4ನಲ್ಲಿ ಬರ್ತಾ ಇದ್ದದ್ದು ಇಲ್ಲಿ. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಡೆಫಿನೆಟ್ಲಿ. ಇನ್ನು ಸನ್ರೈಸರ್ಸ್ ಬ್ಯಾಟಿಂಗ್ ಕಡೆಗೆ ಬರೋದಾದ್ರೆ ಇವತ್ತು ಅವರು ಸಂಕಷ್ಟದಲ್ಲಿ ಕಂಡದ್ದು ಹೋದ ಮ್ಯಾಚ್ ರೀತಿನೇ. ಹೆಡ್ 2-4 ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ರು. ಬಟ್ ದೆನ್ ಒಂದು ಈಸಿ ರನ್ನ ತಗೊಳ್ಬೇಕಾದ್ರೆ ಅಭಿಷೇಕ್ ಅವರು ಲೇಸಿ ಮಾಡಿದ್ರು. ಅಲ್ಲಿ ವಿಪ್ರಾಜ್ ಅವರು ರನ್ಔಟ್ ಮಾಡ್ತಾರೆ ಅಭಿಷೇಕ್ ಅವರನ್ನ. ಕಂಪ್ಲೀಟ್ಲಿ ಅಭಿಷೇಕ್ ಅವರ ಫಾಲ್ಟ್ ಅದು. ಸೊ ಮೊದಲ ಓವರ್ನಲ್ಲೇ ಅನ್ನೆಸರಿ ಆಗಿ ಒಂದು ವಿಕೆಟ್ ಬಿದ್ದಿತ್ತು. ಅಂಡ್ ದೆನ್ ಸ್ಟಾರ್ಕ್ ಅವರ 2ನೇ ಓವರ್ನಲ್ಲಿ 2 ವಿಕೆಟ್ ಬೀಳ್ತವೆ. ಇಶಾನ್ ಕಿಶನ್ ಹಾಗೆ ನಿತೀಶ್ ರೆಡ್ಡಿ 2 ಕ್ಯಾಚ್ಗಳೇ. ಆಗಿನ್ನೂ ಒಂದು ವಿಕೆಟ್ ಬಿದ್ದಿತ್ತು. ಬಟ್ ನಿತೀಶ್ ಬರ್ತಾರೆ, ಸುಮ್ಮನೆ ಒಂದು ಶಾಟ್ನ ಹೊಡಿತಾರೆ. ಅದರ ನೆಸೆಸಿಟಿ ಕೂಡ ಇರಲಿಲ್ಲ ಅಲ್ಲಿ. ಬಟ್ ಹೊಡೆದು ಔಟ್ ಆಗ್ತಾರೆ. 25ಕ್ಕೆ 3 ಆಲ್ರೆಡಿ. ಅಂಡ್ ದೆನ್ ನಂತರ ಮತ್ತೆ ಸ್ಟಾರ್ಗೆ ಹೆಡ್ ಕೂಡ ಔಟ್ ಆಗ್ತಾರೆ. ಒಂದು ಸ್ಲೋ ಬಾಲ್ ಬೌನ್ಸರ್, ಕೀಪರ್ಗೆ ಕ್ಯಾಚ್. ಸೊ SRH 58ಕ್ಕೆ 4 6 ಓವರ್ಗೆ ಒಂದು ಒಳ್ಳೆ ಪವರ್ ಪ್ಲೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ ಅಂತ ಹೇಳಬೇಕು. ಆಲ್ಸೋ ಆ ಪವರ್ ಪ್ಲೇನಲ್ಲಿ ಅನಿಕೇತ್ ವರ್ಮಾ ಅವರ ಕ್ಯಾಚ್ ಕೂಡ ಡ್ರಾಪ್ ಆಗುತ್ತೆ. ಅದು ಹಿಡಿದಿದ್ರೆ ಇವತ್ತು ಇಷ್ಟು ರನ್ ಆಗ್ತಿರ್ಲಿಲ್ವೇನೋ SRHದು. ಎನಿವೇಸ್ ನಂತರ ರಿಕವರಿ ಮೂಡ್ ಸ್ಟಾರ್ಟ್ ಆಗುತ್ತೆ SRH ಕಡೆಯಿಂದ. ಕ್ಲಾಸೆನ್ ಹಾಗೆ ಅನಿಕೇತ್ ವರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಅನಿಕೇತ್ ವರ್ಮಾ ಅವರು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಹೆವಿ ಸೌಂಡನ್ನು ಮಾಡಿದ್ರು ಅಂಡ್ ಇಲ್ಲಿ ಅದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದ್ರು. ಸಖತ್ತಾಗಿ ಸಿಕ್ಸ್ಗಳನ್ನು ಹೊಡೆದ್ರು. ಸೊ 10 ಓವರ್ಗೆ 105 ಬಂದಿತ್ತು. ಮ್ಯಾಚನ್ನು ಇಬ್ರು ಸೇರ್ಕೊಂಡು ತಂದಿದ್ರು ವಾಪಸ್. ಬಟ್ ಅದು ಹಾಗೆ ಇರಲಿಲ್ಲ ಕೊನೆ ತನಕ ಅನ್ಫಾರ್ಚುನೇಟ್ಲಿ. ಅಲ್ಲಿ ಕ್ಲಾಸೆನ್ ಅವರು ಔಟ್ ಆಗ್ತಾರೆ. ವಂಡರ್ಫುಲ್ ಕ್ಯಾಚ್ ವಿಪ್ರಾಜ್ ಅವರ ಕಡೆಯಿಂದ. 19 ಬಾಲಲ್ಲಿ 32. ಅಂಡ್ ದೆನ್ ಅಭಿನವ್ ಮನೋಹರ್ ಅವರು ಒಳ್ಳೆ ಅಪರ್ಚುನಿಟಿ ಇತ್ತು ಇವತ್ತು. ಬಟ್ ಬಂದರು ಹಾಗೇನೆ ಔಟ್ ಆಗಿ ಹೋದರು. ಅಂಡ್ ಇದೇ ಗ್ಯಾಪಲ್ಲಿ ಅನಿಕೇತ್ ವರ್ಮಾ ಅವರು ತಮ್ಮ 50ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. 33 ಬಾಲಲ್ಲಿ 50. ಅವರು ಹೊಡಿತಾನೆ ಇದ್ರು ಆ್ಯಂಡ್ ವಿಕೆಟ್ ಬೀಳ್ತಾನೆ ಇದ್ವು. ಬಟ್ ಅಂತೂ ಫೈನಲಿ ಅವರು ಕೂಡ ಔಟ್ ಆಗ್ತಾರೆ. ಒಂದು ಬ್ಯೂಟಿಫುಲ್ ಕ್ಯಾಚ್ ಫ್ರೇಸರ್ ಅವರ ಕಡೆಯಿಂದ ಬೌಂಡ್ರಿ ಲೈನಲ್ಲಿ. ಒಳ್ಳೆ ಟೈಮಿಂಗ್, ಒಳ್ಳೆ ಎಕ್ಸಿಕ್ಯೂಷನ್. 41 ಬಾಲಲ್ಲಿ 74. ಗ್ರೇಟ್ ಇನ್ನಿಂಗ್ಸ್ ಅಂಡರ್ ಪ್ರೆಷರ್. ಮತ್ತೊಬ್ಬ ಅನ್ಕ್ಯಾಪ್ ಪ್ಲೇಯರ್ ಇವತ್ತು ಇಂಪ್ರೆಸ್ ಮಾಡಿದ್ದು ಎಲ್ಲರನ್ನ. SRH 16 ಓವರ್ಗೆ 148ಕ್ಕೆ 8. ಅಲ್ಲಿ ಹರ್ಷಲ್ ಪಟೇಲ್ ಅವರ ಕ್ಯಾಚನ್ನು ಅಕ್ಷರ್ ಪಟೇಲ್ ಹಿಡಿತಾರೆ. ಸಖತ್ತಾಗಿ ಹಿಡಿದ್ರು. ಆ್ಯಂಡ್ ದೆನ್ ಫ್ಯಾಫ್ ಡುಪ್ಲೆಸಿಸ್ ಒಂದು ಕ್ಯಾಚನ್ನು ಹಿಡಿದ್ರು. ಸೊ ಡೆಲ್ಲಿ ಫೀಲ್ಡಿಂಗ್ ಸಖತ್ತಾಗಿತ್ತು ಇವತ್ತು. ಆ್ಯಂಡ್ ಸ್ಟಾರ್ಗೆ 5 ವಿಕೆಟ್ ಬಿದ್ದದ್ದು 5 4. ಸೊ ಈ 2 ಕಾಂಬಿನೇಷನಿಂದ SRH 163ಕ್ಕೆ ಆಲ್ಔಟ್ ಆಗಿತ್ತು. ಇನ್ನು 8 ಬಾಲ್ ಇರೋ ಹಾಗೇನೆ. ಇನ್ನು ಡೆಲ್ಲಿ ಬೌಲಿಂಗ್ ಕಡೆಗೆ ಬರೋದಾದರೆ ಕುಲ್ದೀಪ್ಗೆ 3 ವಿಕೆಟ್ ಹಾಗೆ ಸ್ಟಾರ್ಕ್ಗೆ 5. ಮೇನ್ಲಿ ಅವರ ಫೀಲ್ಡಿಂಗ್ ಸಖತ್ತಾಗಿತ್ತು. ಅವರ ಕ್ಯಾಚ್ಗಳು ಡೆಫಿನೆಟ್ಲಿ ಈ ಮ್ಯಾಚನ್ನು ಅವರ ಕಡೆಗೆ ಮಾಡಿದವೆ ಅಂತ ಹೇಳ್ತೀನಿ. ಇನ್ನು ಈ 164 ಚೇಸ್ ಮಾಡೋದಕ್ಕೆ ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ತೊಂದರೆ ಏನಾಗಲಿಲ್ಲ. ಒಂದೇ ಚಾಲೆಂಜ್ ಇದ್ದದ್ದು ಪವರ್ ಪ್ಲೇನಲ್ಲಿ ವಿಕೆಟ್ಗಳನ್ನು ಕಳ್ಕೊಳ್ಬಾರ್ದು, ಪ್ರೆಷರನ್ನು ಬೆಳೆಸ್ಕೊಳ್ಬಾರ್ದು ಅಂತ. ಬಟ್ ಅಲ್ಲಿ ಅವರು ಸೂಪರ್ ಆಗಿ ಆಡಿ ಆಲ್ರೆಡಿ ಅರ್ಧ ಮ್ಯಾಚನ್ನು ವಿನ್ ಆಗಿದ್ರು. ಸ್ಪೆಷಲಿ ಫ್ಯಾಫ್ ಡುಪ್ಲೆಸಿಸ್ ನನಗೆ ಇಷ್ಟ ಆಗುವಂಥ ಕ್ರಿಕೆಟರ್ಸಲ್ಲಿ ಇವರು ಒಬ್ಬರು. ಆ್ಯಂಡ್ ಯಾವಾಗಲೂ ನೋಡಿದಾಗ ಇವರನ್ನು ಒಂದೊಳ್ಳೆ ಮೋಟಿವೇಶನ್ ಬರುತ್ತೆ. ಅಂದರೆ ಪ್ರತಿ ವರ್ಷ ಕೂಡ ಓಕೆ ಇಲ್ಲಿಗೆ ಮುಗೀತು, ಈ ಸೀಸನ್ ಲಾಸ್ಟ್, ಇನ್ನು ಆಗಲ್ಲ ಇವ್ರಿಗೆ ಅಂತ ಅಂದ್ಕೊಳ್ತಾ ಇರ್ತೀನಿ. ಬಟ್ ಅವರು ನೆಕ್ಸ್ಟ್ ಇಯರ್ ಬರ್ತಾರೆ, ಬಂದು ಅಷ್ಟೇ ಫಿಟ್ಟಾಗಿ ಅಷ್ಟೇ ಫಾರ್ಮಲ್ಲಿ ಕಾಣ್ತಾರೆ. ಇಟ್ಸ್ ಲೈಕ್ ತಗೋ ಮಗನೇ ಅಂತ ಮುಖದ ಮೇಲೆ ಉಗಿದ ಹಾಗೆ. ಸಖತ್ ಇನ್ಸ್ಪೈರಿಂಗ್ ಮ್ಯಾನ್. ಸೊ ಅದೇ ಇವತ್ತು ಕೂಡ ಹಾಗೇನೆ 50 ಹೊಡೆದ್ರು. ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡಿಕೊಂಡ್ರು. ಆ ಕಡೆ ಫ್ರೇಸರ್ ಮೆಕ್ಕಕ್ ಸ್ಟ್ರಗಲ್ ಮಾಡ್ತಾ ಇದ್ರು ಸರ್ಪ್ರೈಸಿಂಗ್ಲಿ. ಬಟ್ ಇವರು ಆ ಪವರ್ ಪ್ಲೇನ ವೇಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದು. 6 ಓವರ್ಗೆ 56 ಬಂದಿತ್ತು. ಒಂದು ವಿಕೆಟ್ ಕೂಡ ಬಿದ್ದಿರಲಿಲ್ಲ. ಬ್ರಿಲಿಯಂಟ್ ಸ್ಟಾರ್ಟ್ ಫಾರ್ ದಿಸ್ ಚೇಸ್ ಅಂತ ಹೇಳಬೇಕು. ಆ್ಯಂಡ್ ದೆನ್ 50 ಕಂಪ್ಲೀಟ್ ಆಗುತ್ತೆ ಫ್ಯಾಫ್ ಅವರದ್ದು 26 ಬಾಲಲ್ಲಿ. ಬಟ್ 10ನೇ ಓವರ್ನಲ್ಲಿ ಕ್ಯಾಚ್ ಕೊಟ್ಟು ಅವರು ಔಟ್ ಆಗ್ತಾರೆ. ಎಗೈನ್ ಒಂದು ಬ್ರಿಲಿಯಂಟ್ ಕ್ಯಾಚ್ ಮುಲ್ಡರ್ ಅವರ ಕಡೆಯಿಂದ. ಇವತ್ತು ಕ್ಯಾಚ್ಗಳು ಮಾತ್ರ ಸಖತ್ತಾಗಿದ್ದಾವೆ. ಒಂದೇ ಓವರ್ನಲ್ಲಿ 2 ವಿಕೆಟ್ ಬೀಳುತ್ತೆ. 10 ಓವರ್ಗೆ 96ಕ್ಕೆ 2 ಡೆಲ್ಲಿ ಕ್ಯಾಪಿಟಲ್ಸ್. ಇನ್ನು ಈಗ ಸೆಕೆಂಡ್ ಡೌನಲ್ಲಿ ರಾಹುಲ್ ಬಂದವರೇ ಇಂಟೆಂಟ್ನ ತೋರಿಸಿದ್ದು. ಒಂದು 6 ಹಾಗೆ ಒಂದು 4. ಇನ್ನೊಂದು ಹಿಂದೆ ಎಡ್ಜ್ ಆಗಿ ಹೋಯಿತು.
5 ಬಾಲಲ್ಲಿ 15 ಅಂಡ್ ದೆನ್ ನೆಕ್ಸ್ಟ್ ಓವರಲ್ಲೇ ಔಟ್ ಆಗ್ತಾರೆ. ಸೊ ಐ ಫೀಲ್ ಈ ಸಾರಿ ಕ್ಲಿಯರ್ ಇದೆ ಮೈಂಡ್ ಸೆಟ್. ಕೀಪಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಭಿಷೇಕ್ ಪೊರೆಲ್ನ ಹಿಂದೆ ದಬ್ಬಿ ಅವ್ರು ಹೇಳಿದ್ರು, ನಾನು T20 ಸೈಡ್ಗೆ ವಾಪಸ್ ಬರಬೇಕು ಅಂದ್ಕೊಂಡಿದ್ದೀನಿ ಅಂತ. ಅದು ತುಂಬಾ ದೂರದ ವಿಷಯ ಸದ್ಯದ ಮಟ್ಟಿಗೆ, ಬಟ್ ಹಳೆ ರಾಹುಲ್ ಕಂಡ್ರೆ ಸಾಕು ನಮಗೆ ಅಷ್ಟೇ. ನೋಡುವ. 123ಕ್ಕೆ 3 ಅವರು ಹೋದಾಗ ಅಂಡ್ ದೆನ್ ಕೊನೆಯಲ್ಲಿ ಪೊರೆಲ್ ಹಾಗೆ ಸ್ಟಬ್ಸ್ ನೀಟಾಗಿ ಮುಗಿಸ್ತಾರೆ ಮ್ಯಾಚನ್ನು. ಇನ್ನು 4 ಓವರ್ ಇದ್ದಂಗೆನೆ ಪೊರೆಲ್ 18 ಬಾಲ್ಗೆ 34, ವಂಡರ್ಫುಲ್ ಹಿಟ್ಟಿಂಗ್. ಸೊ ಈ ವಿನ್ನಿಂದ ಈಗ ಡೆಲ್ಲಿ ಕ್ಯಾಪಿಟಲ್ಸ್ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ನೆಟ್ ರನ್ ರೇಟ್ ಕೂಡ ಸಖತ್ತಾಗೋಯ್ತು, +1.32. RCB ಆ್ಯಂಡ್ DC ಟಾಪಲ್ಲಿ. ಪಂಜಾಬ್ ಒಂದು ಮ್ಯಾಚನ್ನು ಆಡಿದ್ದಾರೆ, ಬಟ್ ಹೆವಿ ಸ್ಟ್ರಾಂಗ್ ಆಗಿ ಕಂಟ್ರು ಅವರು. ದಿಸ್ ಈಸ್ ವಾಟ್ ಮೆಗಾ ಆಕ್ಷನ್ ಡಸ್ ಅಲ್ವಾ. 3 ಟೀಮನ್ನು ಈಸಿ 2 ಪಾಯಿಂಟ್ ಅಂತ ನೋಡ್ತಾ ಇದ್ದದ್ದು ಪ್ರತಿ ಸೀಸನ್, ಬಟ್ ಈ ಸಾರಿ ಹಾಗಲ್ಲ. ದೇ ಆರ್ ಲುಕಿಂಗ್ ಗುಡ್, ದೇ ಆರ್ ಲುಕಿಂಗ್ ಸ್ಟ್ರಾಂಗ್. ಈಕ್ವಲ್ ಕಾಂಪಿಟೇಷನ್ ಇದೆ. ರಾಜಸ್ಥಾನ್ ಕೂಡ ನೀಟಾಗಿ ವಾಪಸ್ ಬಂದರೆ IPL ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿಬಿಡುತ್ತೆ. ಇನ್ನು ಸನ್ರೈಸರ್ಸ್ 2 ಸತತ ಸೋಲು. ನೆಟ್ ರನ್ ರೇಟ್ +2.2 ಇತ್ತು, ಈಗ -0.87ಗೆ ಇಳಿದು ಹೋಗಿದೆ. ಈ ಸೋಲುಗಳು ಹೆಚ್ಚಾದಷ್ಟು ಬೇರೆ ಟೀಮ್ಗಳಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅರೆ ಇಟ್ಸ್ ಆಲ್ ಅಬೌಟ್ 3 ಕ್ವಿಕ್ ವಿಕೆಟ್ಸ್ ಅಂತ. ಸೊ ಅವರು ಒಳ್ಳೆ ಕಂಬ್ಯಾಕ್ನ ಮಾಡಬೇಕು. ಬೌಲಿಂಗ್ ಹೆವಿ ವೀಕ್ ಆಗಿ ಕಾಣ್ತಾ ಇದೆ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಬೇಕು. ಸೊ ಲೆಟ್ ಸಿ ಯಾರು ಹೇಗೆ ಮುಂದುವರಿತಾರೆ ಅಂತ ಇಂಥ ಲಾಂಗ್ ಟೂರ್ನಮೆಂಟ್ನಲ್ಲಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.